ಎಸ್, ಪಂದ್ಯಾಟವನ್ನು ಆರಂಭಿಸಿಕೊಳ್ಳಿ. ತೃತೀಯ ನಿರ್ಣಾಯಕರ ಮುಖ್ಯವಾಗಿ ತೀರ್ಮಾನವನ್ನು ಕಾಯ್ದಿರಿಸಿಕೊಳ್ಳಲಾಗಿದೆ ಕೂಡ ಪರಿಶೀಲನೆ ಕರೆದುಕೊಳ್ಳಬೇಕಾಗಿದೆ ಹಂತದಲ್ಲಿ. ಅತಿಕ್ರಮ ಸೂಚನೆ ಮತ ರವಾನೆ ಕಂಡುಕೊಳ್ತಾ ಇದ್ದ ಮುಖಾಂತರವಾಗಿ ತಂಡದ ಗಳಿಕೆ. ಆರಂಭಿಕ ವೈಡ್ ಬಾಲ್ ಬಳಕವಾಗಿದೆ ಈಗ ಅಧಿಕೃತ ಎಸೆತಕ್ಕಾಗಿ. ತನ್ಮಲ್ಲ ಬೇಸುವಂತ ಪ್ರಯತ್ನ ಬಹುತೇಕವಾಗಿ ಬೇಡ ಭಾಗದಲ್ಲಿ ಬಹುತೇಕ ಸುಂದರತೆ ಕ್ಯಾಚ್ ಅವಕಾಶವನ್ನು ಸಾರಾಟ್ ಮಾಡ್ಕೊಳ್ತಾ ಇದ್ದಾರೆ ಕೂಡ. ಆರಂಭಿಕ ಯಶಸ್ಸಿನ ಬ್ರೇಕ್ ಥ್ರೂ ಅನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ ಸುನಿಲ್ ಕಳ್ಳಿಕಪ್ಪ ಹಂತದಲ್ಲಿ. ಆರಂಭಿಕ ಎಸೆತ, ಆರಂಭಿಕ ಬ್ರೇಕ್ ಥ್ರೂ ಸಂಪಾದನೆ ಮಾಡಿಕೊಳ್ತಾ ಇದ್ದಾರೆ ಕೂಡ ಮುಖಾಂತರವಾಗಿ ಒಂದಕ್ಕೆ ಮೊದಲ ಹೋದರಿ ನೆಲೆಕೊಳ್ತಾ ಇದೆ. ಈ ಪಂದ್ಯಾಟವನ್ನು ಉಳಿಸಿ ಜಯಿಸಿಕೊಡ್ಬೇಕಾದಂತ ಆಟಗಾರ ಸತತ ಎರಡನೇ ಬಾರಿ ಕೂಡ ಇದಾಗ ವೈಫಲ್ಯವನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಜೈ ಕರ್ನಾಟಕ ಪರವಾಗಿ. ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು 6 ದಶಕಗಳಿಂದ ಕೂಡ ಕ್ರಿಕೆಟ್ ಅಂಕಣದಲ್ಲಿ ತನ್ನದೇ ಆದಂತಹ ಪಾರಮ್ಯವನ್ನು ಮೆರೆಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪಾರಿತೋಷಿಕಗಳು ಪಡ್ಕೊಂಡಿರ್ತಕ್ಕಂಥ ತಂಡ ಎಂಬ ಹೆಗ್ಗಳಿಕೆ ಪಡ್ಕೊಂಡಿರ್ತಕ್ಕಂಥ ಜೈ ಕರ್ನಾಟಕ ಈ ಹಂತದಲ್ಲಿ ಆರಂಭಿಕ ಆಘಾತವನ್ನು ಅನುಭವಿಸ್ತಾ ಇದೆ. ಹಂತದಲ್ಲಿ ಹೊಸ ಆಟಗಾರ ರೇತು ಆ ಕಡೆದ ಒಳಭಾಗದಲ್ಲಿ ಕಚ್ಚಿನ ವ್ಯತ್ಯಾಸಕ್ಕಾಗಿ ಸುನೀಲ್ ರೇಸ್ಗೆ ಓಟಗಳಿಗೆ ಅವಕಾಶ ಬಿಟ್ಟುಕೊಡ್ತಾ ಇದ್ದ ಮುಖಾಂತರವಾಗಿ ಒಂದು ದೊಡ್ಡ ಸೇರ್ಪಡೆ ಕೂಡ. ರೇತು ಒಂದು ರೇಸ್ಗೆ ಓಟವನ್ನು ಪೂರೈಸಿಕೊಂಡ್ರೆ ಗುಡದ ಹೊಳಭಾಗದಲ್ಲಿ ಆ ಮುಖಾಂತರವಾಗಿ ತಂಡದ ಗಳಿಕೆ 2ಕ್ಕೆ ತಲುಪ್ತಾ ಇದೆ. ಆರಂಭಿಕ ಎಸೆತದು ಅತಿಕ್ರಮ ಸೂಚನೆಯನ್ನು ಮಾಡಿಕೊಳ್ತದೆ ಆ ಮುಖಾಂತರವಾಗಿ ಒಂಟಿ ಉಚಿತ ಓಟದ ಸೇರ್ಪಡೆಯನ್ನು ಕಾಡ್ತದೆ ಕೂಡ. ಅಧಿಕೃತ ಆರಂಭಿಕ ಎಸೆತ ಪ್ರಥಮ ಹೋದಾರಿ ಅವಕಾಶವನ್ನು ಕಂಡುಕೊಳ್ತಾ ಮುಖಾಂತರವಾಗಿ ವಿಶಾಲ್ ಪಂದ್ಯದ ವೀಕ್ಷಣೆಗೆ ತೆರಳಬೇಕಾಯ್ತು. ಇದೀಗ ಎರಡನೇ ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಮೂರನೇ ಎಸೆತ ಬೇಸುವಂತ ಪ್ರಯತ್ನ ಗೂಟದ ಎಡಭಾಗದಲ್ಲಿ ಚಲಾವಣೆ ಕಾಣ್ತಾ ಇದೆ. ಅತಿಕ್ರಮ ಸೂಚನೆ ರವಾನೆಯನ್ನು ಕಾಣ್ತಾ ಇದೆ ಕೂಡ. ವೈಡ್ ಬಾಲ್ ಹೆಚ್ಚುವರಿ ಓಟದ ಸೇರ್ಪಡೆ ಅಧಿಕೃತವಾಗಿ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. ಒಟ್ಟಾರೆ ಕೇತನ್ ಮಧ್ಯೆ 3ಕ್ಕೆ ತಲುಪ್ತಾ ಇದೆ ಕೂಡ. 3+1 ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ 8 ತಂಡಗಳು ಭಾಗವಹಿಸ್ತಾ ಇರ್ತಕ್ಕಂಥದ್ದು ಪ್ರತಿಷ್ಠೆಯ ಪಂದ್ಯಾಟ ಅಥರ್ವ ಕಪ್ 2025. ದಾಟಬೆಟ್ಟು ಪ್ಯಾಡ್ಗೆ ಬಂದಿರತಕ್ಕಂಥ ಚೆಂಡು ಲೆಗ್ ಫಾರ್ ದ ವಿಕೆಟ್ ಮತ್ತು ಸೂಚನೆ ಮಾಡಿಕೊಳ್ತದೆ ಮುಖಾಂತರವಾಗಿ ಡೇವಿಡ್ ಇನ್ನಿಂಗ್ಸ್ ಹಂತವನ್ನು ಕಾಡಬೇಕಾಗ್ತಾ ಇದೆ ಕೂಡ. ಆರಂಭಿಕ ಓವರಲ್ಲಿ ಬೇಗು ದಾಳಿಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಸುನಿಲ್ ಹಂತದಲ್ಲಿ ಪಂದ್ಯಾಟದ ಮೇಲೆ ಬೇರೋಸಿನ ಹಿಡಿತವನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಬ್ಯಾಕ್ ಟು ಬ್ಯಾಕ್ ಉದ್ದಾರಿಗಳು ನೆಲೆಗೊಳ್ಳುತ್ತಾ ಇದೆ. 3-2 ಈತನ ಮಧ್ಯೆ ತಂಡದ ಮತ್ತೋರ್ವ ಮೇರು ಶಿಖರ ಪಂದ್ಯಾಟದಲ್ಲಿ ಅದೆಷ್ಟೋ ಬಾರಿ ಸೋಲಿನ ದವಡೆಯಲ್ಲಿದ್ದ ತಂಡನ್ನು ಗೆಲುವಿನ ದಳಕ್ಕೆ ಸೇರಿಸಂತ ಹಿರಿಮೆಯನ್ನು ಕಂಡುಕೊಳ್ಳಬಲ್ಲಂತಹ ಜೆಕೆ ಪರಿಸರ ಅತ್ಯಂತ ಹಿರಿಯ ಆಟಗಾರ ಕೂಡ. ಕರ್ನಾಟಕ ರಾಜ್ಯದ ಪ್ರತಿಷ್ಠೆಯ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಗಳನ್ನು ಹೊಂದಿರತಕ್ಕಂಥ ಯೂಟ್ಯೂಬ್ ಚಾನಲ್ ಎಂ ಸ್ಪೋರ್ಟ್ಸ್ ನ ಪ್ರವರ್ತಕರಾಗಿರ್ತಕ್ಕಂಥ ಸಚಿನ್ ಮಹಾದೇವರ ಆ ಕಡೆ ಸೇರ್ಪಡೆಯನ್ನು ಕಾಣ್ತಾ ಇದೆ ಕೂಡ. ಪೂರ್ಣಾಂತರದ ಚೆಂಡು ಕೇವಲ ಒಂಟಿ ಓಟಗಳಿಗೆ ಅವಕಾಶ ಕಳ್ಕೊಂಡ್ರ ಮುಖಾಂತರವಾಗಿ ಎಡಭಾಗದಲ್ಲಿ ಒಂದೊಡ್ಡ ಹೆಚ್ಚುವರಿ ಸಚಿನ್ ವೈಯಕ್ತಿಕ ಆರಂಭವನ್ನು ಪಡ್ಕೊಳ್ತಾ ಮುಖಾಂತರವಾಗಿ ತಂಡದ ಗಳಿಕೆ 4-2. ಬಹಳಷ್ಟು ಬೇಗು ದಾಳಿಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ತಂಡ
ಎಸ್ತಗಾರಿಕೆಯಲ್ಲಿ ಸುನಿಲ್ ಪ್ರಯತ್ನ ಫಾರ್ ಟಚ್ ಕಟ್ಕೊಳ್ತಾ ಇಲ್ಲ ಈ ಬಾರಿ. ಪ್ರೀತು ಹೊಸದೊಂದು ಪ್ರಯೋಗಾತ್ಮಕ ಹೊಡೆತಗಳನ್ನು ದಾಖಲಿಸಿದ ಪ್ರಯತ್ನವನ್ನು ತೋರ್ಪಡಿಸಿದ್ರು. ತಕ್ಕ ಮಟ್ಟಿಗೆ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಬಹುಶಃ ಟೆನ್ನಿಸ್ ಬಾಲ್ ಕ್ರಿಕೆಟ್ ರಂಗದಲ್ಲಿ ಇವತ್ತಿನವರೆಗೂ ಕೂಡ ರಿವರ್ಶಿಪ್ನ ಪಿತಾಮಹ ಎಂದು ಕರೆಯಲ್ಪಡುವಂತ ಆಟಗಾರ. ಸರಿಸುಮಾರು ದಶಕಗಳ ಹಿಂಭಾಗದಲ್ಲೇ ಅತಿ ಹೆಚ್ಚು ಯಶಸ್ಸನ್ನು ರಿವರ್ಶಿಪ್ ಮುಖಾಂತರವಾಗಿ ದಾಖಲಿಸಿರ್ತಕ್ಕಂಥವ್ರು ಸವ್ಯಸಾಚಿ ಕ್ರಿಕೆಟಿಗ ದಿವಂಗತ ವಿಶ್ವನಾಥ್ ಫ್ರಮ್ ಕೊಜಕೊಳ್ಳಿ. ಎಕೆ ಸ್ಪೋರ್ಟ್ಸ್ ಉಡುಪಿ ಪರವಾಗಿ ಬಹಳಷ್ಟು ಕಾಲ ಪ್ರತಿಷ್ಠೆಯ ಕ್ರಿಕೆಟ್ ಅನ್ನು ತೋರ್ಪಡಿಸಿರ್ತಕ್ಕಂಥ ಓರ್ವ ಸವ್ಯಸಾಚಿ ಕ್ರಿಕೆಟಿಗರು ಕೂಡ. ತನ್ಮಧ್ಯೆ ಕವರ್ಸ್ ಮೇಲೆ ಬೌಲ್ ಮಾಡುವಂತ ಪ್ರಯತ್ನ, ಸುಲಭದ ಕ್ಯಾಚ್ ಅವಕಾಶವನ್ನು ಈ ಬಾರಿ ಶಶಿ ಮಾಡ್ಕೊಳ್ತಾ ಇದ್ದಾರೆ ಆ ಹಂತದಲ್ಲಿ. ಶಶಿ ಮೈಲಿಮಾನೆ ಅಥರ್ವದ ಮತ್ತೋರ್ವ ಅನುಭವಿ ಕ್ರಿಕೆಟಿಗ ಹಂತದಲ್ಲಿ ನಂಬಲ ಸಾಧ್ಯತೆ ಕ್ಯಾಚ್ ಅವಕಾಶವನ್ನು ಮಾಡಿಕೊಂಡ್ರ ಮುಖಾಂತರವಾಗಿ ರೀತು ಇನ್ನಿಂಗ್ಸ್ ಹಂತವನ್ನು ಕಾಣಬೇಕಾಗ್ತಾ ಇದೆ ಕೂಡ.
ದ್ವಿತೀಯರ ಆರಂಭಿಕ 3 ಎಸೆತಗಳು ಕೂಡ ಡಾಟ್ ಬಾಲ್. ಮತ್ತೆ ನಂದರ್ಗಾಗಿ ಅಕ್ಷಯ್ ಮಾಡುವಂತ ಪ್ರಯತ್ನ. ಶಾನಂದ ಸತತವಾಗಿ ಡಾಟ್ ಬಾಲ್ಗಳು ದುಬಾರಿ ಆಗ್ತಾ ಇದೆ. ಹಂತದಲ್ಲಿ ಕೂಡ ಓಟಗಳು ಬರ್ತಾ ಇಲ್ಲ. ಹಂತದಲ್ಲಿ ಸತತ 4 ಎಸೆತಗಳು ಎಸೆತಗಳಾಗಿ ದಾಖಲಾತಿಯನ್ನು ಕೂಡಿಕೊಳ್ತಾ ಇದೆ. ತನ್ಮಧ್ಯೆ ಬಲವಾದ ಮನವಿ ಸಾಗಿ ಬರ್ತಾ ಇದೆ. ತಕ್ಕ ಪುರಸ್ಕಾರ ಲಭಿಸ್ತಾ ಇಲ್ಲ ಕೂಡ. ಗುಡ್ ಲೈನ್ ಮುಖಾಂತರವಾಗಿ 5th ಮೇಲಂತರದಲ್ಲಿ ಗುರುತನ್ನು ಕಡಿಕೊಳ್ಳಬಲ್ಲಂತ ಎಸೆತ ಗೂಡ್ ರಕ್ಷಕರ ಕೈ ಸೇರ್ತಾ ಇದೆ. ಮನವಿಗೆ ತಕ್ಕ ಪುರಸ್ಕಾರ ಲಭ್ಯತೆಯನ್ನು ಪಡ್ಕೊಳ್ತಾ ಇಲ್ಲ ಈ ಹಂತದಲ್ಲಿ. ಒಟ್ಟಾರೆ ಗಳಿಕೆ 7-4. ಆರಂಭಿಕ ಆಘಾತವನ್ನು ಕಾಣ್ತಾ ಇರತಕ್ಕಂಥ ತಂಡ ಜಯಕ್ಕೆ ಮಾಧ್ಯಮ ಕ್ರಮಾಂಕದಲ್ಲೂ ಕೂಡ ಅಲ್ಪ ಮಟ್ಟಿಗೆ ಆಘಾತವನ್ನು ಅನುಭವಿಸ್ತಾ ಇದೆ. ಪೂರ್ಣಾಂತರ ಚೆಂಡೆ ಬಾರಿ ಸ್ಕ್ವಾಲೆಕ್ ಸೀಮಾರ ಕ್ಯಾಚಿನಲ್ಲಿ ಅತ್ಯಾಕರ್ಷಕ ಶಕ. ಸೀಮಾರಕ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ಚೆಂಡು 6. ಆರೋಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ತನ್ನ ಮಧ್ಯೆ 13ಕ್ಕೆ ತಲುಪ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ 12 ಎಸೆತಗಳ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 13-4. 13 ಲಾಸ್ ಆಫ್ 4. ಅಲ್ಲಿ ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಸಮಯದ ಅವಕಾಶ ನಮ್ಮನ್ನು ಕಾಡ್ತಾ ಇದೆ, ಗಮನಿಸಿಕೊಳ್ಳಿ. ಅತಿಕ್ರಮ ಮತ್ತೆ ವೈಡ್ ಬಾಲ್. ಉಚಿತೋಟದ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ ತನ್ನ ಮಧ್ಯೆ. ಒಟ್ಟಾರೆ ಗಳಿಕೆ 14-4. 14 ಲಾಸ್ ಆಫ್ 4. ಮತ್ತೆ ಸುನಿ ಹೆಸರಿರ್ತಕ್ಕಂಥ ಸತಾಯಿ ಬಾರಿ ಅತಿಕ್ರಮದ ಜೊತೆಗಾಗಿ ಬಯಸಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಗೋಟ್ ರಕ್ಷಕರ ವೈಫಲ್ಯದ ಮುಖ್ಯವಾಗಿದೆ. ಈಗ ಬಯಸಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಮುಖಾಂತರವಾಗಿ ಒಂದೊಡ್ಡ ಸೇರ್ಪಡೆ ಕೂಡ ಗಳಿಕೆ 15ಕ್ಕೆ ತಲುಪ್ತಾ ಇದೆ. ಬಿಟ್ಟು ಬ್ಯಾಟ್ಗೆ ಲಭಿಸಿರ್ತಕ್ಕಂಥ ಚೆಂಡು ಲೆಗ್ ಬೈ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ತನ್ನ ಮಧ್ಯೆ. ಓವರ್ ಮುಖ್ಯವಾಗಿ ಹೆಚ್ಚುವರಿ ಓಟಗಳು ಕೂಡ ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ. ಅವಳಿ ಹೊಡೆದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ತನ್ನ ಮಧ್ಯೆ 17-4. ಈ ತರ್ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ಸುಜಿತ್ ತೋರ್ಪಡಿಸ್ತಾ ಇದ್ದಾರೆ ಕೂಡ. ಅಷ್ಟೇ ಕವರ್ಸ್ ಪಾಯಿಂಟ್ ಭಾಗದಲ್ಲಿ ಒಂಟಿ ಹೊಡೆದ ಹೆಚ್ಚುವರಿಗೆ ಮಾತ್ರ ಅವಕಾಶವನ್ನು ತೋರ್ಪಡಿಸಿದ್ರ ಮುಖಾಂತರ ತಂಡದ ಗಳಿಕೆ ಕೂಡ 18ಕ್ಕೆ ತಲುಪ್ತಾ ಇದೆ. 18-4.
ಈ ಪಂದ್ಯಾಟ ಉಳಿಸುವಂತಹ ನಿಟ್ಟಿನಲ್ಲಿ ಒಂದು ಉತ್ತಮ ಜೊತೆಯಾಟವನ್ನು ತೋರ್ಪಡಿಸಬೇಕಾದ ಅನಿವಾರ್ಯತೆಯಲ್ಲಿ ಅದೇ ರೀತಿಯಾಗಿ ಮಾತು ಮಧ್ಯೆ ಪೋಲ್ ಮಾಡುವ ಪ್ರಯತ್ನ ಮೇಡ್ ಆಫ್ ಆಗದಲ್ಲಿ ಸುಲಭ ಸಾಧ್ಯ ಕ್ಯಾಚ್ ಅವಕಾಶವನ್ನಿದೆ ಈಗ ಶಿಶಿರ ಪಡ್ಕೊಳ್ತಾ ಇದ್ದಾರೆ ಕೂಡ ಬಹುಶಃ KSPL ಅಂಕಣದಲ್ಲಿ ಒಂದು ಅತ್ಯದ್ಭುತ ಕ್ಯಾಚ್ ಅವಕಾಶ ಪಡ್ಕೊಳ್ಳೋ ಮುಖಾಂತರವಾಗಿ KSPL ಟೂರ್ನಮೆಂಟ್ ನ ಅತ್ಯುತ್ತಮ ಕ್ಯಾಚ್ ಅವಕಾಶ ಪಡ್ಕೊಂಡಿರ್ತಕ್ಕಂಥ ಅವರ ಕ್ಷೇತ್ರ ರಕ್ಷಕ ಹಂತದಲ್ಲಿ ಅದ್ಭುತ ಕ್ಯಾಚ್ ಅವಕಾಶವನ್ನು ರನ್ನಿಂಗ್ ಮುಖಾಂತರವಾಗಿ ಪಡ್ಕೊಳ್ತಾ ಇದ್ದಾರೆ ಮುಖಾಂತರವಾಗಿ ನಮಗೆ ಆಟಗಾರ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ. ಅದು ನಿರ್ಗಮನದ ಬಳಿಕವಾಗಿದೆ. ಈಗ ಹೊಸ ಆಟಗಾರ ಗೌರವ್ ಅಂಕಣ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಸಮಯದ ಮೇಲೆ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ, ಗಮನಿಸಿಕೊಳ್ಳಿ. ಓಡಾಂತರ ಚೆಂಡಿ ಬಾರಿ ಲೇಟ್ ಶಾಟ್ ಮುಖಾಂತರವಾಗಿ ಅವಳಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಅವಳಿ ಓಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 20ಕ್ಕೆ 5. ಓಟಗಳಿಗೆ ಅವಕಾಶಗಳು ಬಿಟ್ಟುಕೊಡ್ತಾ ಇಲ್ಲ ಬಾರಿ ಬಹಳಷ್ಟು ಕಟ್ಟುನಿಟ್ಟಿನ ನಿಯಂತ್ರಣದ ಎಸ್ತವನ್ನು ತೋರ್ಪಡಿಸಿದ್ರು ಕೂಡ ಮುಕ್ತಾಯ ಕಂಡಿರ್ತಕ್ಕಂಥ 3 ಓವರ್ಗಳ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 20ಕ್ಕೆ 5. ಅಲ್ಲಿ ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ಎಂಬುದಾಗಿ ಸೂಚಿಸ್ತಾ ಇದ್ದಾವೆ ಕೂಡ. ಅಚ್ಚುಪಟ್ಟಿ ಓಡುವ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ಪ್ರಗತಿಯ ಕ್ಷೇತ್ರ ರಕ್ಷಣೆ ಕೇವಲ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತೇವೆ ಬಾರಿ ಶರಣ್. ಅದ್ಭುತ ಕ್ಷೇತ್ರ ರಕ್ಷಣೆ ತೋರ್ಪಡಿಸಿರ್ತಕ್ಕಂಥ ಕ್ಷೇತ್ರ ರಕ್ಷಕ. తర్వాత ಅವಳಿ ಓಟಗಳಿಗೆ ಅವಕಾಶಗಳು ಎಷ್ಟಕ್ಕೆ ಆವಾಸ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಅವಳಿ ಓಡಿದ ಹೆಚ್ಚುವರಿ ಮುಖಾಂತರವಾಗಿದೆ. ಈಗ ಜವಾಬ್ದಾರಿತ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಡುವಂತ ಪ್ರಯತ್ನ ಇದೆ. ಈಗ ಕೆಳ ಕ್ರಮಾಂಕದ ಆಟಗಾರರು ತೋರ್ಪಡಿಸ್ತಾರೆ. ಮಾರ್ಕ್ ಅದೇ ರೀತಿಯಾಗಿ ಗೌರವ್. ಒಟ್ಟಾರೆ ಗಳಿಕೆ 23ಕ್ಕೆ 5.
ಅಚ್ಚುಕಟ್ಟು ಓಡುವಂತ ಪ್ರಯತ್ನಗಳ ನಡುವೆ ಓಟಗಳಿಗೆ ಅವಕಾಶಗಳು ಸಾಗಿ ಬರ್ತಾ ಇದೆ. ಒಂದೊಡ್ಡ ಹೆಚ್ಚುವರಿ ಕೂಡ ಗಳಿಕೆ 24ಕ್ಕೆ 5. ಅಚ್ಚುಕಟ್ಟು ಓಡುವ ಪ್ರಯತ್ನ, ಸ್ವಿಚ್ ಹಿಟ್ಗಳ ಅವಕಾಶಗಳು ಇದೆ ಈಗ ಸಾಧ್ಯತೆ ಪರಿಸ್ಥಿತಿಯಲ್ಲಿ. ಬಲಾಢ್ಯ ಹೊಡೆತಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ, ಕೇವಲ ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಟ್ರೈಕ್ ರೊಟೇಷನ್ ಮಾಡುವ ಮುಖಾಂತರವಾಗಿ ಕೇವಲ ಒದ್ದೋಟಗಳಿಗೆ ಮನ ಮಾಡಿಕೊಂಡಿರ್ತಕ್ಕಂಥ ಆಟಗಾರರು ಈ ಹಂತದಲ್ಲಿ ಉದುರದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ 25ಕ್ಕೆ ತಲುಪ್ತಾ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಕ್ಷಿಪ್ರಗತಿಯ ಓಟದ ಹೆಚ್ಚುವರಿ ಸೇರ್ಪಡೆ ಕೂಡ ದಾಖಲಾತಿಯನ್ನು ಕೂಡಿಕೊಳ್ತಾ ಇದೆ. 26ಕ್ಕೆ ತಲುಪ್ತಾ ಇದೆ ಕೂಡ. ಬಿರುಸಿನ ಹೊಡೆತಗಳಿಗೆ ಮನ ಮಾಡಿಕೊಡ್ತಾ ಇಲ್ಲ, ಕೇವಲ ಒಂಟಿ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇದ್ದಾರೆ. ಒಂದು ಜೊತ್ತಾಟವನ್ನು ತೋರ್ಪಡಿಸಬೇಕಂತ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಬಹಳಷ್ಟು ವ್ಯವಸ್ಥಿತ ಸಮಯೋಜಿತ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಮಾರ್ಕ್ ಮಹೇಶ್. ಸುಜಿತ್ ಎಸ್ತಿರ್ತಕ್ಕಂಥ ಮತ್ತೆ ಓಟಗಳಿಗೆ ಅವಕಾಶ ಬಿಟ್ಟುಕೊಡ್ತಾ ಇದೆ. ಬಾರಿ ಒಂದರ ಬದಲಾಗಿ ಅವಳಿ ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ತಾ ಇದೆ ಕೂಡ. ಮಿಸ್ಫೀಲ್ಡ್ ದುಬಾರಿ ಆಗ್ತಾ ಇದೆ. ಶರತ್ ನಾರ್ಪುರ ಮುಕ್ತಾಯ ಕಂಡಿರ್ತಕ್ಕಂಥ 4 ಓವರ್ಗಳ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 28ಕ್ಕೆ 5. 28+5. ಇನ್ನು ಕೂಡ 12 ಎಸೆಗಳ ಇನ್ನಿಂಗ್ಸ್ ಬಾಕಿ ಉಳಿತಾ ಇದೆ ಕೂಡ. ಅದೆಷ್ಟು ಒಟ್ಟುಗಳು ದಾಖಲಾಗ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಬಹುಶಃ ಇವತ್ತಿನ ದಿನದಲ್ಲಿ ರಾಜ್ಯ ಮಟ್ಟದ ಪ್ರತಿಷ್ಠಿತ ತಂಡಗಳ ಹೋರಾಟದ ಪಂದ್ಯಾಟಗಳ ಮುಕ್ತಾಯವನ್ನು ಕಂಡ ಬಳಿಕವಾಗಿ ನಾಳೆಯ ದಿನದಲ್ಲಿ ಇದೇ ಒಂದು ಆಕರದಲ್ಲಿ ಒಂದು ಪ್ರತಿಷ್ಠೆಯ ಸಮರವಾಗಿ ಶೃಂಗೇರಿ ಕ್ಷೇತ್ರ ಅರ್ಥಾತ್ 3 ತಾಲೂಕುಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಕೊಳ್ಳುವಂತಹ ಪ್ರತಿಷ್ಠಿತ 28 ತಂಡಗಳ ಲೀಗ್ ಕಪ್ ನಾಕೌಟ್ ಮಾದರಿಯ ಹೋರಾಟದ ಪಂದ್ಯಾಟಗಳು ಆರಂಭವನ್ನು ಕಂಡುಕೊಳ್ಳಲಿಕ್ಕಿದೆ ಕೂಡ. ಮೊದಲ ಎಸೆತ ಆಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇದೆ. ಒಂದೊಡ್ಡ ಹೆಚ್ಚುವರಿ ಕೂಡ. ಮೊದಲ ಚೆಂಡು ಒಂಟಿ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಮುಖಾಂತರವಾಗಿ ತಂಡದ ಗಳಿಕೆ 29ಕ್ಕೆ ತಲುಪ್ತಾ ಇದೆ. ಮಹೇಶ್ ತನ್ನ ಕಚ್ಚಿನ ವ್ಯತ್ಯಾಸಕ್ಕಾಗಿ ಮೇಷಕ್ ಈ ತರಹದ ಬೇಸುವಂತ ಪ್ರಯತ್ನಗಳಿಗೆ ಅವಕಾಶಗಳು ಸಿಕ್ ಬರ್ತಾ ಇಲ್ಲ. ಮುಖಾಂತರವಾಗಿ ಔಟ್ ಸ್ವಿಂಗ್ ಡೆಲಿವರಿ ಅಲ್ಪ ಮಟ್ಟಿಗೆ ದಾಂಡನ್ನು ವಂಚಿಸ್ತಾ ಇದೆ ಕೂಡ. ಕಚ್ಚಿನ ತೃತೀಯ ಹಸ್ತಕ್ಕಾಗಿ ಮೇಷಕ್ ಟು ಮಹೇಶ್. ಈ ಮಧ್ಯೆ ಬಲವಾದ ಮನವಿ ಸಾಗಿ ಬರ್ತಾ ಇದೆ. ತಕ್ಕ ಪುರಸ್ಕಾರ ಲಭ್ಯತೆ ಕಾಣ್ತಾ ಇಲ್ಲ. ಲೆಗ್ ಬೈ ಓಟಗಳ ಪೂರೈಕೆಯನ್ನು ಕಾಣ್ತಾ ಇದೆ ಕೂಡ. ತಾಂಡು ಬಿಟ್ಟು ಪ್ಯಾಡಿಗೆ ಲಭಿಸಿರ್ತಕ್ಕಂಥ ಚೆಂಡ ಮುಖಾಂತರವಾಗಿ ಗಮನಿಸಿಕೊಳ್ಳಿ, ತಂಡಕ್ಕೆ 1 ರಿವ್ಯೂ ಮಾತ್ರ ಇರ್ತದೆ. ಅದು 2 ಇನ್ನಿಂಗ್ಸ್ಗಳಿಗೂ ಕೂಡ ಸಂಬಂಧಪಟ್ಟಿರ್ತದೆ. ಮೂವತ್ತಕ್ಕೆ 5 ಮೇಷಕ್ ಈ ಬಾರಿ ಗೌರವ್ಗಾಗಿ. ಮೇಷಕ್ ಎಸೆತ ಚೆಂಡು ಬಾರಿ ತೀರಾ ಒಳಸುಳಿಕೆಯಲ್ಲಿ ಕಾಡ್ತಾ ಇರ್ತಕ್ಕಂಥ ಎಸೆತ ಅಲ್ಪ ಬಾಟಿಗೆ ಗೋಟ ರಕ್ಷಣೆಯಲ್ಲಿ ಎಡವಕ್ಕೆಯನ್ನು ಕಂಡುಕೊಂಡ್ರು ಕೂಡ ದಾಂಡಿಗರನ್ನು ವಂಚಿಸುವಲ್ಲಿ ಪ್ರವೃತ್ತಿ ಮುಂದುವರಿಕೆಯನ್ನು ಕಾಣ್ತಾ ಇದೆ ಕೂಡ. ಮೇಷಕ್
ಹಂತದಲ್ಲಿ ಮೇಲುಗೈ ಸಾಧಿಸ್ತಾ ಇದ್ದಾರೆ ಕೂಡ ಈ ಹಂತದಲ್ಲಿ. ಒಟ್ಟಾರೆ ಗಳಿಕೆ 30ರಲ್ಲಿ ಸ್ಥಿರತೆಯನ್ನು ಕಾಡ್ತಾ ಇದೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಬಾರಿ 5ನೇ ಎಸೆತಕ್ಕಾಗಿ ಮತ್ತೆ ಮೇಷಕ್ ಟು ಗೌರವ್. ಬೌಲರ್ ಸ್ಟಾಪ್. ಇತ್ತೀಚಿನ ದಿನಗಳಲ್ಲಿ ದಾಂಡಿಗರ ನೋಟವನ್ನು ಬದಲಾಯಿಸಬಲ್ಲಂತ ಒಂದು ಹೊಸದೊಂದು ಪ್ರಕ್ರಿಯೆ ಕೂಡ. 5ನೇ ಎಸೆತಕ್ಕಾಗಿ ಮತ್ತೆ ಮೇಷಕ್ ಟು ಗೌರವ್. ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಮಾಡ್ತಾ ಇದೆ ಕೂಡ. ಗವಾಸ್ನಿ ಭಾಗದಲ್ಲಿ ಒಂದರ ಬದಲಾಗಿ ಅವಳಿ ಓಟಗಳು ಕ್ಷಿಪ್ರಗತಿಯಲ್ಲಿ ಪೂರೈಕೆಯನ್ನು ಕಾಣುವ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಈಗ 32ಕ್ಕೆ 5. 32 ಲಾಸ್ ಆಫ್ 5. ಬಹಳಷ್ಟು ಜವಾಬ್ದಾರಿತ ಇನ್ನಿಂಗ್ಸ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ. ಅವಳಿ ಓವರ್ಗಳಲ್ಲಿ ಬಹಳಷ್ಟು ಸಮಯೋಚಿತ ಆಟವನ್ನು ತೋರ್ಪಡಿಸುವ ಮುಖಾಂತರವಾಗಿ ಒಂದು ಜೊತೆ ಆಟವನ್ನು ನಡೆಸಿಕೊಡ್ತಾ ಇದ್ದಾರೆ ಕೂಡ ಮಾರ್ಕ್ ಮಹೇಶ್. ಅದೇ ರೀತಿಯಾಗಿ ಗೌರವ್. ಈ ತನ್ಮಧ್ಯೆ ಗೂಟದ ಎಡಭಾಗದಲ್ಲಿ ಚಲಾವಣೆ ಕಾಣ್ತಾ ಇರ್ತಕ್ಕಂಥ ಎಸೆತ ಅತಿಕ್ರಮ ಸೂಚನೆ ಪಡ್ಕೊಳ್ತಾ ಇದೆ. ವೈಡ್ ಬಾಲ್ 33ಕ್ಕೆ ತಲುಪ್ತಾ ಇದೆ ಒಟ್ಟಾರೆ ಗಳಿಕೆ. ಕ್ರಿಕೆಟ್ ಜಗತ್ತಿನ ಅದೃಷ್ಟದ ಸಂಖ್ಯೆ ಕೂಡ. ತೀರಾ ಕೆಳ ಹಂತದಲ್ಲಿ ನೇತಾರವಾಗಿ ನಿವೃತ್ತನ್ನು ಪಡ್ಕೊಂಡಿರ್ತಕ್ಕಂಥ ಎಸೆತ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಿಲ್ಲ. ಮುಖಾಂತರವಾಗಿ ಮುಕ್ತಾಯ ಕಂಡಿರ್ತಕ್ಕಂಥ ಪಂಚಮ ಅವರ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 33ಕ್ಕೆ 5. 33 ಲಾಸ್ ಆಫ್ 5 ಓವರ್. ಎಸ್ ಓವರ್. ಅಂತಿಮ 6 ಎಸೆತಗಳು ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ಅಂತರದಲ್ಲಿ. ಅಂತಿಮ ಅವರ ಪ್ರಗತಿಗಾಗಿ ಹೊಸ ಹಸ್ತಕರನ್ನು ಬಳಸುವಂತ ತಂತ್ರದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಕೂಡ. ಬಹುತೇಕವಾಗಿ ಸ್ಯಾಮ್ ತರುಣ್ ಅನ್ನು ಬಳಸುವಂತ ತಂತ್ರದಲ್ಲಿ ಮುಂದುವರಿಕೆಯನ್ನು ಕಾಡ್ತಾ ಇದೆ ಅಂತಿಮ 6 ಎಸೆತಗಳಿಗಾಗಿ. ಶೃಂಗೇರಿ ಕ್ಷೇತ್ರ ಮಟ್ಟದಲ್ಲಿ ಕ್ಷಿಪ್ರಗತಿಯ ಬೆಳವಣಿಗೆಯನ್ನು ಸಾಧಿಸಿರ್ತಕ್ಕಂಥ ಆಟಗಾರ ಕೂಡ. ಇತ್ತೀಚೆಗಷ್ಟೇ ಮುಕ್ತಾಯ ಕಂಡಿರ್ತಕ್ಕಂಥ ಮಲ್ನಾಡು ಟ್ರೋಫಿಯಲ್ಲೂ ಕೂಡ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಆಟಗಾರ. ಇದೀಗ ಅಂತಿಮ ಓವರ್ನ ಡೆತ್ ಓವರ್ ಸ್ಪೆಷಲಿಸ್ಟ್ ಆಗಿ ಗುರುತನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಬಾರಿ ಗೋಟ್ ರಕ್ಷಕರ ವೈಫಲ್ಯದ ಮುಖ್ಯವಾಗಿ ಓಟಗಳಿಗೆ ಅವಕಾಶಗಳು ಮಾಡ್ತಾ ಇದೆ ಕೂಡ. ಐಸಿ ಓಟಗಳು ಹೆಚ್ಚುವರಿಯಾಗಿ ಅಂಕಿಅಂಶ ಪಟ್ಟಿಯನ್ನು ಕೊಡಿಕೊಳ್ಳುತ್ತಾ ಇದೆ. ಓದೋಡದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 34ಕ್ಕೆ 5. ಲಾಸ್ ಆಫ್ 5. ಹೋದರೆ ಆವರಿಸಿಕೊಂಡು ಬೇಯಿಸುವಂತ ಪ್ರಯತ್ನ. ಈ ಬಾರಿ ರನ್ ಔಟ್ ಅವಕಾಶವನ್ನು ಕಂಡುಕೊಳ್ಬೇಕಾಗಿದೆ ಕೂಡ. ತೃತೀಯ ನೇತ್ರದ ನಿರ್ಣಾಯಕರ ಮುಖ್ಯವಾಗಿದೆ. ಈಗ ಲೆಗ್ ಬೈ ಓಟದ ರನ್ ಔಟ್ ರೂಪವನ್ನು ಪರಿಶೀಲಿಸಬೇಕಾಗಿದೆ ಕೂಡ. ಪ್ರಗತಿಯಲ್ಲಿ ಓಟವನ್ನು ಪೂರೈಸುವಂತ ಪ್ರಯತ್ನ. ಅಂತಿಮ ಹಂತದಲ್ಲಿ ರನ್ ಔಟ್ಗಾಗಿ ಮನವಿ ಸಾಗಿ ಬರ್ತಾ ಇದೆ ಕೂಡ. ತೃತೀಯ ನೇತ್ರದ ನಿರ್ಣಾಯಕರು ಈ ಹಂತದಲ್ಲಿ. ಓಟಗಳ ಪೂರೈಕೆಯನ್ನು ಕಾಣ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 35ಕ್ಕೆ 5.
ಲೆಗ್ ಬೈ ಎಂಬ ಸೂಚನೆಯನ್ನು ಕಂಡುಕೊಂಡವರಿದ್ದಾವೆ ಕೂಡ. 35-5. ಕಚ್ಚಿನ ತೃತೀಯ ಹಸ್ತಕ್ಕಾಗಿ ಸ್ಯಾಮ್ ತರುಣ್ ಟು ಮಾರ್ಕ್. ಈ ತರವಾದ ಸ್ವೇಚ್ಛೆ ದಾಖಲಿಸುವ ಪ್ರಯತ್ನ ಬಹುತೇಕವಾಗಿ ಬೊಕ್ಕೆಯ ಮುಖಾಂತರವಾಗಿ ಮಾರ್ಕ್ ಮಹೇಶ್ ಇನ್ನಿಂಗ್ಸ್ ಅಂತ ಬರ ಕಾಣಬೇಕಾಗ್ತಾ ಇದೆ ಕೂಡ. 6ನೇ ಹೋದರಿ ರೂಪದಲ್ಲಿ ಮತ್ತೊಂದು ಜೊತೆ ಆಟ ಈ ಹಂತದಲ್ಲಿ ಮುರಿದು ಬೀಳ್ತಾ ಇದೆ. ಮಾರ್ಕ್ ನಿರ್ಗಮನದ ಬಳಿಕ ಮಾತ್ರವಾಗಿ 35-6 ಅಂತಿಮ 3 ಎಸೆತಗಳು ಬಾಕಿ ಉಳಿತಾ ಇದೆ ಕೂಡ. ಗಮನಿಸಿಕೊಳ್ಳಿ, ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಈ ಹಂತದಲ್ಲಿ ಹೊಸ ದಾಂಡಿಗೆ ಅಕ್ಕಡ ಪ್ರವೇಶವನ್ನು ಮಾಡಿಕೊಳ್ತಾ ಇದ್ದಾರೆ ಕೂಡ ಜಯ ಕರ್ನಾಟಕ ಪರವಾಗಿ. ಈ ಹಂತದಲ್ಲಿ ಹೊಸ ದಾಂಡಿಗ ಅಂತಿಮ 3 ಎಸೆತಗಳು ಬಾಕಿ ಉಳಿತಾ ಇದೆ. ಮತ್ತೆ ಓಡುವಂತ ಪ್ರಯತ್ನ, ಒಂಟಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ಕ್ಷಿಪ್ರಗತಿಯಲ್ಲಿ ಒಂಟಿ ಓಟವನ್ನು ಪೂರೈಸಿಕೊಂಡ್ರ ಮುಖಾಂತರವಾಗಿ ತಂಡದ ಗಳಿಕೆ 36-6. ಸರಾಸರಿ 6ರಂತೆ ರನ್ ಧಾರಣೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಬೇರೆಸಿನ ಹೊಡೆತಗಳಿಗೆ ಬರೆ ಹಾಕೊಳ್ತಾ ಇಲ್ಲ ಕೂಡ. ಅಂತಿಮ 2 ಎಸೆತಗಳು ಬಾಕಿ ಉಳಿತಾವೆ. ಮತ್ತೆ ಪಂಚಮ ಎಸೆತಕ್ಕಾಗಿ ಸ್ಯಾಮ್ ಟು ತರುಣ್. ಮಧ್ಯೆ ಕ್ಲೀನ್ ಬಾಲ್ಟ್ ಕೂಟದ ನಡುನೆತ್ತಿಯನ್ನು ಕಂಡುಕೊಳ್ತಾ ಇದೆ. ಚೆಂಡು ಆ ಮುಖಾಂತರವಾಗಿ ಹೋದರಿ ನೆಲಕೊಳ್ತಾ ಇದೆ. ಸತತವಾಗಿ ಪೆವಿಲಿಯನ್ ಪೇರಡ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸ್ಯಾಮ್ ತರುಣ ಅಬ್ಬರದ ಹಸ್ತಗಾರಿಕೆ ಹಂತದಲ್ಲಿ ಪಂದ್ಯಾಟದ ಮೇಲೆ ಬಿಗು ಹಾತರವನ್ನು ಕಂಡುಕೊಳ್ತದೆ. ಬಿಗು ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ ಕೂಡ. ಒಟ್ಟಾರೆ ಗಳಿಕೆ 36-7. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಔಸ್ವೇಗೆ ಬಾರಿ ಓಟಗಳಿಗೆ ಅವಕಾಶಗಳು ಮಾಡ್ತಾ ಇದೆ. ಒಂದೊಂದು ಹೆಚ್ಚುವರಿ ಇದೆ. ಈಗ ಅವಳಿ ಓಟವನ್ನು ಪೂರೈಸುವ ಭರದಲ್ಲಿ ಮತ್ತೊಂದು ಹೋದಾರಿ ನೆಲಕೊಳ್ತಾ ಇದೆ ಕೂಡ. ಒಂದೊಂದು ಹೆಚ್ಚುವರಿ ಮುಖಾಂತರವಾಗಿ ತಳೆದ ಗಳಿಕೆ 37ಕ್ಕೆ ತಲುಪ್ತಾ ಇದೆ. 38ರ ಟಾರ್ಗೆಟ್ ಅನ್ನು ಪಡ್ಕೊಳ್ತಾ ಇದೆ ಅಥರ್ವ. ನಾಳೆ ಶೃಂಗೇರಿ ಕ್ಷೇತ್ರ ಮಟ್ಟದ ಒಂದು ನಿಮಿಷ ನಿಲ್ಸ. ಒಂದು ನಿಮಿಷ ಸ್ಟಾಪ್ ಮಾಡು. ಒಂದು ನಿಮಿಷ ನಿಲ್ಸೋ 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 ನಿಲ್ಸೋ. ನಾಳೆ ಶೃಂಗೇರಿ ಕ್ಷೇತ್ರ ಮಟ್ಟದ 28 ತಂಡಗಳ ಕ್ರಿಕೆಟ್ ಪಂದ್ಯಾವಳಿ ಹೊನಲು ಬೆಳಕಿನ ಪಂದ್ಯಾವಳಿ ಇರುತ್ತದೆ. ಬೆಳಗ್ಗೆ 9 ಗಂಟೆಯಿಂದ ಪಂದ್ಯ ಪ್ರಾರಂಭವಾಗುತ್ತದೆ. ಶನಿವಾರ ಮತ್ತು ಭಾನುವಾರ ಶೃಂಗೇರಿ ಕ್ಷೇತ್ರದ ಪ್ರತಿಭೆಗಳಿಗೋಸ್ಕರ 28 ತಂಡಗಳ
ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಇರುತ್ತದೆ. ಎಲ್ಲರೂ ಕೂಡ ನಮ್ಮ ಶೃಂಗೇರಿ ಕ್ಷೇತ್ರದ ಮಕ್ಕಳೇ ಆಗಿರೋದ್ರಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರತಿಯೊಬ್ಬರು ಬಂದು ಎಲ್ಲರನ್ನು ಹುರಿದುಂಬಿಸಿ ಈ ಒಂದು ಕ್ರೀಡೋತ್ಸವದಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅದೇ ಥರ ಸೋಮವಾರ ಮಧ್ಯಾಹ್ನ 2:30ಕ್ಕೆ ಸರಿಯಾಗಿ ರಾಜ್ಯ ಮಟ್ಟದ ಪ್ರತಿಷ್ಠಿತ 8 ವಾಲಿಬಾಲ್ ತಂಡಗಳು ಹಾಗೂ ರಾಜ್ಯ ಮಟ್ಟದ 8 ಕಬಡ್ಡಿ ತಂಡಗಳು ಒಂದೇ ಗ್ರೌಂಡಿನಲ್ಲಿ ಸೆಣಸಾಟ ನಡೆಸ್ತವೆ. ಒಂದೇ ದಿನ 2 ಪಂದ್ಯಾವಳಿಗಳು ಅಕ್ಕಪಕ್ಕ ನಡೆಯುತ್ತೆ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಆ ಒಂದು ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ಗೊಳಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇಂದಿನ ಪಂದ್ಯಾವಳಿಗೆ ನಮ್ಮ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ನಮಗೆ ಸಹಕರಿಸಿದ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ 7 ತಂಡಗಳ ಮಾಲೀಕರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅದರಲ್ಲೂ ಪ್ರೀತಿಯಿಂದ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ರೇಣುಗೌಡರು ಫ್ರೆಂಡ್ಸ್ ಹಾಗೂ ಅವರೆಲ್ಲರ ಸ್ನೇಹಿತರು ಕೂಡ ಪ್ರತಿಯೊಬ್ಬರೂ ಕೂಡ ನಮಗೆ ಸ್ಪಂದಿಸಿ ಮೊದಲ ಸಾರಿ ಈ ಟೂರ್ನಿಯನ್ನು ಆಯೋಜನೆ ಮಾಡಿದಾಗ ನಮಗೆ ತಿಳಿಯದನ್ನು ತಿಳಿಸಿ ಹೇಳಿ ಹೇಗೆ ನಡೆಸಿಕೊಡಬೇಕೆಂದು ತಿಳಿ ಹೇಳಿಕೊಟ್ಟ ರಾಜ್ಯದ ಪ್ರತಿಷ್ಠಿತ 7 ತಂಡದ ಓನರ್ಗಳಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ನಿಮ್ಮೆಲ್ಲರ ಸ್ಫೂರ್ತಿ ಇದೇ ತರ ಮುಂದುವರಿಯಲಿ ಎಂದು ಹೇಳುತ್ತಾ ಈ ಟೂರ್ನಿಯನ್ನು ಮುಂದುವರಿಸುತ್ತಿದ್ದೇವೆ. ಆರಂಭಿಕ ಉದಾಹರಣೆ ಕೊಡ್ತಾ ಇದೆ ಪ್ರಜ್ವಲ್ ಕ್ಲೀನ್ ಬೋಲ್ಡ್ ಆಗುವ ಮುಖಾಂತರವಾಗಿದೆ. ಈಗ ಉದಾಹರಣೆ ಕೊಡ್ತಾ ಇದೆ ಕೂಡ
ಈ ತರವಾದ ಸ್ವಿಚ್ ಮಾಡುವುದ ಪ್ರಯತ್ನ ಅಲ್ಪ ಮಟ್ಟಿಗೆ ಮೊಳವಾಗ್ತಾ ಇದೆ. ಬಾರಿ ದಾಂಡಿನ ಮೇಲಾಚರಣೆ ಸೋಕಿರ್ತಕ್ಕಂಥ ಚೆಂಡು ಊಟ ರಕ್ಷಕರ ಮಾತ್ರ ಸೇರಿಕೊಳ್ತದೆ. ಸತತವಾಗಿ ಎರಡನೇ ಹೋದರಿ ನೆಲೆಕೊಳ್ಳುತ್ತಾ ಇದೆ ಕೂಡ. ಆರಂಭಿಕ ಓವರ್ನಲ್ಲಿ ಸತತ ಎರಡನೇ ಹೋದರಿ ನೆಲೆಕೊಳ್ಳುತ್ತಾ ಇದೆ. ಪಂದ್ಯಾಟವನ್ನು ಉಳಿಸಿಕೊಡಬೇಕಾದಂತ ಜವಾಬ್ದಾರಿತ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಡಬೇಕಾದಂತ ನಿರೀಕ್ಷಿತ ಆಟವನ್ನು ಆಡಬೇಕಂತ ಆಟಗಾರರಿದೆ. ಈಗ ಪಂದ್ಯಾಟದಲ್ಲಿ ನೀರಸ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದ್ದಾರೆ. ಶಿಶಿರ ಬ್ಯಾಕ್ ಟು ದ ಪೆವಿಲಿಯನ್. ಏತನ್ಮಧ್ಯೆ ಬಾರಿ ಬೇರೋಸಿರ ಷಟ್ಕ ಶರಾತಿಯನ್ನ ಪ್ರಮುಖಾಂತರವಾಗಿ ನಡೆದ ಗಳಿಕೆ 5ಕ್ಕೆ ತಲುಪಿಸೋದು ಬೌಂಡ್ರಿ, 4 ಹೊಡೆದ ಹೆಚ್ಚುವರಿ. ದಯವಿಟ್ಟು ಅಲ್ಲಿ ಸಂಘಟನಾ ಸಮಿತಿಯ ಪ್ರಮುಖರು ಇವತ್ತು ಆಕಾಶ್ ಗೌಡ್ರು ದಯವಿಟ್ಟು ಇಲ್ಲೊಂಚೂರು ಮುಖ್ಯ ಮೈಕ್ ಪಾಯಿಂಟ್ ಹತ್ರ ಆಗಮಿಸುವಂತ ವಿನಂತಿಯನ್ನು ಮಾಡಿಕೊಳ್ತಾರೆ. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಇಜಾನ್ ಸ್ಪೋರ್ಟ್ಸ್ 7 ಸ್ಟಾರ್ JNJ 7 ಸ್ಟಾರ್ ಇಜಾನ್ ಸ್ಪೋರ್ಟ್ಸ್ ಕೊಪ್ಪ ವಿರುದ್ಧವಾಗಿ ನ್ಯಾಶ್ ಯುನೈಟೆಡ್ ಕೊಪ್ಪ ನಡೆದಾಗ ಪ್ರಮುಖ ಕಪ್ತಾನರು ದಯವಿಟ್ಟು ಟಾಸ್ಗೆ ಬನ್ನಿ ಎಂಬುದಾಗಿ ಕರೆ ರವಾನಿಸ್ತಾ ಇದ್ದಾವೆ. ನ್ಯಾಶ್ ಯುನೈಟೆಡ್ ಕೊಪ್ಪ ವಿರುದ್ಧವಾಗಿ 7 ಸ್ಟಾರ್ ಇಜಾನ್ ಉಡುಪಿ ಕಪ್ತಾನರು ಟಾಸ್ಗೆ ಬನ್ನಿ ಎಂಬುದಾಗಿ ಕರೆ ರವಾನಿಸ್ತಾ ಇದ್ದಾವೆ.
ಈ ತನ್ಮಧ್ಯೆ ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಬೇರೂಸಿನ ಸ್ಟ್ಯಾಂಪ್ ಔಟ್ ಕಡಿಕೊಳ್ತಾ ಮುಖಾಂತರವಾಗಿ ಉದಾಹರಣೆ ನೆಲೆಕೊಳ್ತಾ ಇದೆ. ಚರಣ್ ಬ್ಯಾಕ್ ಟು ದ ಪೆವಿಲಿಯನ್. ತಂಡದ ಒಟ್ಟಾರೆ ಗಳಿಕೆ ಹಂತದಲ್ಲಿ 13ಕ್ಕೆ 2, 13ಕ್ಕೆ 3, 13 ಲಾಸ್ ಆಫ್ 3. ಅಲ್ಲಿ ಟಾಸ್ ಪ್ರಕ್ರಿಯೆಗೆ ಬನ್ನಿ ಎಂಬುದಾಗಿ ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಜಯಂತೆ 7 ಸ್ಟಾರ್ ಹಿಜಾನ್ ಉಡುಪಿ ವಿರುದ್ಧವಾಗಿ ನ್ಯಾಶ್ ಯುನೈಟೆಡ್ ಕೊಪ್ಪ. ಟಾಸ್ಗೆ ಬನ್ನಿ ಎಂಬುದಾಗಿ ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದಾವೆ, ಗಮನಿಸಿಕೊಳ್ಳಿ. ಆ ಬಳಿಕವಾಗಿ ಪಾಂಚಜನ್ಯ ವಿರುದ್ಧವಾಗಿ ಫ್ರೆಂಡ್ಸ್ ಬೆಂಗಳೂರು ಪಂದ್ಯಾಟವನ್ನು ನಡೆಸಿಕೊಡಬೇಕಾಗ್ತದೆ. ಹೊಸ ದಾಂಡಿಗೆ ಹಂತದಲ್ಲಿ ಸುಜಿ ಆಕಳ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಅಂತಿಮ ಹಸ್ತಕ್ಕಾಗಿ ದರ್ಶನ್ ಅಂತಿಮ ಹಸ್ತಕ್ಕಾಗಿ ಈ ತರ್ಮದೆ ಹೋದರೆ ನೆಲೆ ಕೊಡ್ತಾ ಇದೆ. ಮತ್ತೆ ಸೋಜಿ ಕ್ಲೀನ್ ಬಾಲ್ ಢೇಬಾರಿ ಸತತವಾಗಿ 4ನೇ ಹೋದಾರಿ ಸೂಜಿ ರೂಪದಲ್ಲಿ ಪಂದ್ಯದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ. ಹೊಡೆತಗಳಿಗೆ ಅವಕಾಶ ಬಾರಿ ರಿಸ್ಕ್ ಸಿಂಗಲ್ ಪೂರೈಕೆಯನ್ನು ಕಾಣ್ತಾ ಇದೆ. ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಂಡ್ರ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 14ಕ್ಕೆ ತಲುಪ್ತಾ ಇದೆ. 21 ಎಸೆತ 24 ಹೊಡೆದ ಅವಶ್ಯಕತೆ. ತೀರಾ ನೆಗೆತವರು ಕಾಣ್ತಾ ಇರ್ತಕ್ಕಂಥ ಎಸೆತ ತನ್ಮಧ್ಯೆ ದಾಳಿನ ಬೇಲಾಚಲು ಸೋಕ ಮುಖಾಂತರವಾಗಿ ಹೋದಾರಿ ನೆಲೆ ಕೊಡುತ್ತಾ ಇದೆ. ಮುಖಾಂತರವಾಗಿ ಪಂದ್ಯಾಟವನ್ನು ಉಳಿಸುವಂತ ಲೆಕ್ಕಾಚಾರದಲ್ಲಿ ಸಚಿನ್ ಮಹದೇವ್ ವೆಸ್ಟ್ಗಾರಿಕೆಯಲ್ಲಿ ಬಹಳಷ್ಟು ತೀಕ್ಷ್ಣ ಎಸೆತಗಳನ್ನು ದಾಖಲಿಸ್ತಾ ಇದ್ದಾರೆ ಕೂಡ. ಡೇಂಜರಸ್ ಆಟಗಾರ ಸಾಶಿಮಾ ಇಲಿವಾನೆ ಹಂತದಲ್ಲಿ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ. ಒಟ್ಟಾರೆ ಗಳಿಕೆ 14ಕ್ಕೆ 5. ಎಸ್ ಅಲ್ಲೇ ಡ್ಯಾಶ್ ಯುನೈಟೆಡ್ ಕೊಪ್ಪದ ಬಾಲಕರು ಅದಿನೇಶ್ ಎಸ್ ಅದಿನೇಶ್ ಅವರು
ದಯವಿಟ್ಟು ಇಲ್ಲಿ ಬರ್ಬೇಕಾಗಿ ವಿನಂತಿ ಮಾಡಿಕೊಡ್ತೀನಿ. ಮೈಕ್ ಪಾಯಿಂಟ್ ಹತ್ರ ಬನ್ನಿ. ಸ್ಯಾಮ್ ತರುಣ ಹೊಸ ದಾಂಡಿಗೆ ಹಂತದಲ್ಲಿ ಆ ಕಡೆ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಬಹುತೇಕವಾಗಿ ಅದೆಷ್ಟೋ ಪಂದ್ಯಾಟಗಳಲ್ಲಿ ತಂಡದ ಗೆಲುವಿಗಾಗಿ ತನ್ನ ಸಾಹಿತ್ಯತೆಯನ್ನು ಮೆರೆದಿರ್ತಕ್ಕಂಥ ಆಟಗಾರ. ಎದುರಿಸಿದ ಮೊದಲ ಎಸೆತ ಓಟಗಳಿಗೆ ಅವಕಾಶ ಬಿಟ್ಟುಕೊಡ್ತಾ ಇಲ್ಲ. ಸವ್ಯಸಾಚಿ ಕ್ರಿಕೆಟ್ಗೆ ಅತ್ಯುತ್ತಮ ಎಸೆಗಾರಿಕೆ ಭಾಗದಲ್ಲಿ ಈ ಹಂತದಲ್ಲಿ ಸಚಿನ್ ಮಹದೇವ್ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ರಾಜ್ಯದ ಇತಿಹಾಸದ ಪುಟದಲ್ಲಿ ಅದೆಷ್ಟು ಪಂದ್ಯಾಟಗಳಿಗೆ ಗೆಲುವಿನ ರುಚಿಗಾಗಿ ಎಸೆಗಾರಿಕೆಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥವ್ರು ಅನುಭವಿ ಎಸೆಗಾರ ಕೂಡ. ಕಡೆಯ ಎಸೆತ ಈ ಬಾರಿ ಡಾಟ್ ಬಾಲ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮುಖಾಂತರವಾಗಿ ಮುಕ್ತಾಯ ಕಂಡಿರ್ತಕ್ಕಂಥ ನೃತ್ಯವರ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 14-5. ಇನ್ನಿರ್ತಕ್ಕಂಥ 18 ಎಸೆತ ಸರಿಸುಮಾರು 24 ಕೊಡದ ಅವಶ್ಯಕತೆ. 18ಕ್ಕೆ 24. ಸರಾಸರಿ 8ರಂತೆ ರನ್ ಧಾರಣೆಯನ್ನು ಪಡ್ಕೊಳ್ಬೇಕಾದಂತ ಅನಿವಾರ್ಯತೆಯ ಪರಿಸ್ಥಿತಿ ಎದುರಾಗ್ತಾ ಇದೆ ಕೂಡ. ಕ್ರಿಕೆಟ್ನ ಲೆಕ್ಕಾಚಾರದಲ್ಲಿ ಬಹಳಷ್ಟು ಏರುಪೇರುಗಳನ್ನು ಕಂಡಿರತಕ್ಕಂತಹ ತಂಡಗಳು ಕೂಡ ಮತ್ತೊಂದು ಹೋದಾರಿ ಕೂಡ ನೆಲೆಗೊಳ್ಳುತ್ತಾ ಇದೆ. ಮುಖಾಂತರವಾಗಿ ಶಾರಾತಿದೆ ಈಗ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗ್ತದೆ. 6ನೇ ಹೋದಾರಿ ರೂಪದಲ್ಲಿ ಶಾರಾತಿಯನ್ನಾರ್ಪುರ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ ಕೂಡ. ಕನಿಷ್ಠ ಮೊತ್ತದ ಗುರಿಯನ್ನು ಬೆನ್ನಟ್ಟುವಲ್ಲಿ ಅಲ್ಪ ಮಟ್ಟಿಗೆ ಎಡುವಿಕೆಯನ್ನು ಪಡ್ಕೊಳ್ತಾ ಇದೆ ತಂಡ. ಹೊಸ ದಾಂಡಿಗೆ ಹಂತದಲ್ಲಿ ಅಕ್ಷಯ್ ನಾಯರ್ ಆ ಕಡೆ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ತಂಡದ ಒಟ್ಟಾರೆ ಗಳಿಕೆ
ಎಸ್ ಅಧಿಕೃತ ಎಸೆತ. ಇಸ್ ಗುಡ್ ಬಾಲ್. ಬೌಲ್ ಸ್ಟಾಪ್. ಆಯ ತಪ್ಪಿದ ಹೆಜ್ಜೆ ಈ ಹಂತದಲ್ಲಿ. ಬಹುಶಃ ಕ್ರಿಕೆಟ್ನ ಕೆಲವೊಂದು ಲೆಕ್ಕಾಚಾರಗಳು ಅದೆಷ್ಟು ಬಾರಿ ಆಘಾತವನ್ನು ಕೊಟ್ಟಂತ ಉದಾಹರಣೆ ಇದೆ. ಅತಿಕ್ರಮ ಸೂಚನೆ ಒಟ್ಟಾರೆ ಗಳಿಕೆ 16ಕ್ಕೆ ತಲುಪ್ತಾರೆ. ಬಹುಶಃ ಕ್ರಿಕೆಟ್ನ ಕೆಲವೊಂದು ಲೆಕ್ಕಾಚಾರಗಳು ಕ್ರಿಕೆಟ್ ಅಭಿಮಾನಿಗಳಿಗೆ ಬಹಳಷ್ಟು ಆತಂಕ, ಜೊತೆಗಾಗಿ ಹೃದಯಾಘಾತವನ್ನು ಉಂಟು ಮಾಡಿದಂತ ಉದಾಹರಣೆಗಳಿವೆ. ಇವತ್ತಿನ ದಿನದಲ್ಲಿ RCB ಅಭಿಮಾನಿಗಳ ಒಂದು ರೀತಿಯಲ್ಲಿ ಖುಷಿ ವಿಚಾರ, ಅದೇ ರೀತಿಯಾಗಿ CSK ಅಭಿಮಾನಿಗಳ ಒಂದು ರೀತಿಯಲ್ಲಿ ಹೃದಯಾಘಾತದ ವಿಚಾರ. 75ಕ್ಕೆ 8 ಎಂಬಂತ ಪರಿಸ್ಥಿತಿಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್. ಮತ್ತೆ ಗೌರವ್ ಏತನ್ವಾದೆ ನಮ್ಮಲ ಸಾಧನೆ ಕ್ಯಾಚ್ ಅವಕಾಶವನ್ನು ಮಾಡಿಕೊಳ್ತಾರೆ ನಮ್ಮ ಮುಖಾಂತರವಾಗಿ. ಬ್ಯೂಟಿ ಆಫ್ ದ ಕ್ಯಾಚ್. ಈ ಹಂತದಲ್ಲಿ ಮತ್ತೊಂದು ಹೋದರೆ ನೆಲೆ ಕೊಡ್ತಾ ಇದೆ ಕೂಡ. ಅಕ್ಷಯ್ ನಾಯರ್ನ ಹೋದರೆ ನೆಲೆ ಕೊಡ್ತಾ ಇದೆ. ಸುಂದರತೆ ಕ್ಯಾಚ್ ಅವಕಾಶ ಮಾಡಿಕೊಳ್ಳೋ ಮುಖಾಂತರವಾಗಿದೆ. ಈಗ ಜೆಕೆ ಪಂದ್ಯಾಟದ ಮೇಲೆ ಬೇಗ ಹಿಡಿತವನ್ನು ಸಾಧಿಸ್ತಾ ಇದೆ ಕೂಡ. ಒಟ್ಟಾರೆ ಗಳಿಕೆ 16ಕ್ಕೆ 7. ಎಸ್, ಅಲ್ಲಿ ಕ್ಷಿಪ್ರಗತಿಯಲ್ಲಿ ಟಾಸ್ ಪ್ರಕ್ರಿಯೆಗೆ ಬರಿ. ಈಗಾಗಲೇ ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದಾವೆ ಕೂಡ.
ನ್ಯಾಶ್ ಯುನೈಟೆಡ್ ಕೊಪ್ಪ ವಿರುದ್ಧವಾಗಿ JNJ 7 ಸ್ಟಾರ್ ಇಜಾನ್ ಉಡುಪಿ ಅಂತಿಮ ಕರೆಯನ್ನು ರವಾನಿಸಿದವೆ. ಟಾಸ್ಗೆ ಬನ್ನಿ. ಟಾಸ್ ನಡೆದ ತಕ್ಷಣದಲ್ಲಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿಕೊಂಡು ಹೋಗ್ಬೇಕಾಗ್ತದೆ. ತೀರಾ ನೇಕಾರ ಎಸೆತಗಳು ಈ ಹಂತದಲ್ಲಿ ಓಟ ರಕ್ಷಕನ ಕೈ ಸೇರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸ್ಯಾಮ್ ತರುಣ ಅಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಪಂದ್ಯದ ಚಿತ್ರವನ್ನು ಬದಲಿಸಬೇಕಾದಂತಹ ಆಟಗಾರ ಈ ಹಂತದಲ್ಲಿ ಒತ್ತಡದ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. 17ಕ್ಕೆ 7. ಏಳಕ್ಕೆ 21. ಬೇಸೋದ ಪ್ರಯತ್ನ, ನೆಟ್ಟ ನೇರ ಹೊಡೆತಗಳು ಈ ಹಂತದಲ್ಲಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮುಖ್ಯವಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮುಕ್ತಾಯದ ಹಂತದಲ್ಲಿ ಇದೆ ಈಗ. ಹೋದಾರಿ ಬಹುತೇಕವಾಗಿ ನೆಲೆಗೊಳ್ಳುತ್ತಾ ಇದೆ ಕೂಡ ರನ್ಔಟ್ ರೂಪದಲ್ಲಿ. ನಡೆದ ಒಟ್ಟಾರೆ ಗಳಿಕೆ 17ಕ್ಕೆ 8. ಅಂತಿಮ 6 ಎಸೆತಗಳು ಬಾಕಿ ಉಳಿತಾ ಇದೆ. 21 ಅವಶ್ಯಕತೆ ಎದುರಾಗ್ತಾ ಇದೆ ಕೂಡ. 6ಕ್ಕೆ 21. ಅಂತಿಮ ಮೊದಲ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಳ್ತಾ ಮುಖಾಂತರವಾಗಿ ನಡೆದ ಒಟ್ಟಾರೆ ಗಳಿಕೆ ತನ್ಮಧ್ಯೆ 18ಕ್ಕೆ 8. ಕ್ರಿಕೆಟ್ ಜಗತ್ತಿನ ಪ್ರಸ್ತುತ ದಿನದ ಅತ್ಯಂತ ಶಕ್ತಿಶಾಲಿ ಸಂಖ್ಯೆ ಕೂಡ 18. ಕಾರಣ ವಿರಾಟ್ ಕೊಹ್ಲಿ ರವರ ಬೆನ್ನ ಸಂಖ್ಯೆ ಕೂಡ 18. ಟಾಸ್ ಪ್ರಕ್ರಿಯೆಯನ್ನು ಜಯಿಸಿರ್ತಕ್ಕಂಥ 7 ಸ್ಟಾರ್ JNJ ಇಜಾನ್ ಉಡುಪಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕಾಗಿದೆ ಕೂಡ. JNJ 7 ಸ್ಟಾರ್ ಇಜಾನ್ ಕೊಪ್ಪ ತಮ್ಮ ನಿಲುವನ್ನು ಸ್ಪಷ್ಟಪಡಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾರೆ. ಅಲ್ಲಿ ಸಂಪತ್ ಬೈಲೆಕೆರೆ ದಯವಿಟ್ಟು ತಮ್ಮ ನಿಲುವನ್ನು ಸ್ಪಷ್ಟಪಡಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಸತತವಾಗಿ ಡಾಟ್ ಬಾಲ್ಗಳು ಹೆಚ್ಚುವರಿಯಾಗಿ ದಾಖಲಾತಿಯನ್ನು ಕೊಡಿಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಬಾರಿ ಪಂದ್ಯಾಟವನ್ನು ಉಳಿಸಿಕೊಡ್ಬೇಕಂತ ಲೆಕ್ಕಾಚಾರದ ಆಟಗಳು ಮುಂದುವರಿಕೆಯನ್ನು ಮಾಡಿಕೊಳ್ತಾ ಇದೆ ಕೂಡ. ಬಹುತೇಕವಾಗಿ JK ಪಂದ್ಯದ ಮೇಲೆ ಬಿಗಿಡಿತವನ್ನು ಸಾಧಿಸ್ತಾ ಇದೆ. ಈ ಹಂತದಲ್ಲಿ ಪಂದ್ಯಾಟವನ್ನು ಉಳಿಸುವಂತ ಲೆಕ್ಕಾಚಾರದ ಎಸೆತಗಳು ಈ ಹಂತದಲ್ಲಿ ದಾಂಡು ಬಿಟ್ಟು ಬೇಗ ಲಭಿಸ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಸ್ಪಷ್ಟಗತಿಯ ಎಸೆತಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕೊಡಿಕೊಳ್ತಾ ಇದೆ ಚುಕ್ಕೆಸ್ತಗಳಾಗಿ. ಧನ್ಯವಾದಗಳು ಸಂದೀಪ್ ಅವರ. ಇದೀಗ ಅಂಕಣದ ಭಾಗದಲ್ಲಿ ರೋಚಕ ಜಯವನ್ನು ಕಂಡುಕೊಳ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರು. ಕರ್ನಾಟಕದ ಟೆನ್ನಿಸ್ ಬಾಲ್ ನಡೆದ ದೊಡ್ಡಣ್ಣ ಜೈ ಕರ್ನಾಟಕ ಬೆಂಗಳೂರು ಸುಲಭದ ಜಯವನ್ನು ಕಂಡುಕೊಳ್ತಾ ಇದೆ.